ಈಗ ಅವರು ತುಂಬಾ ಬ್ಯುಸಿ ಇದ್ದಾರೆ ಲೆಕ್ಕಾಚಾರ ಬರೆಯೋದ್ರಲ್ಲಿ ಶಾನ್ ಬೋಗ್ರು. ಈಗ ಮಧ್ಯಾಹ್ನ ಆಗ್ತಾ ಬಂತು, ನಾವು ಮಾರ್ಕೆಟಿಗೆ ಹೋಗಿ ಅಂದ್ರೆ ಸಂತೆಗೆ ಹೋಗಿ ತರಕಾರಿ ತರೋಣ. ನಿಮ್ಗೆ ಎಷ್ಟು ತರಕಾರಿ ಬಗ್ಗೆ ಗೊತ್ತು, ಸೊ ಯಾವೆಲ್ಲ ಅಡುಗೆ ಮಾಡಿದ್ದೀರಾ, ಮಾಡಕ್ ಕಲ್ತಿದ್ದೀರಾ, ಅದೆಲ್ಲವನ್ನ ಅಲ್ಲಿ ನೋಡೋಣ ಅಲ್ವಾ? ಕೇಳಿ ಕೇಳಿ ಮೈಕಲ್ ಕೇಳಿ, ಬನ್ನಿ ಹೋಗಿ ನೋಡೋಣ ಅಲ್ವಾ? ಓಕೆ ಬನ್ನಿ. ಸೊ ಹಬ್ಬದ ದಿನಕ್ಕೆ ಹಬ್ಬದ ಊಟ ಮಾಡಬೇಕು ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಏನು ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಸಂತೆಗೆ ಬರ್ತಾರೆ, ಅಲ್ಲಿ ತರಕಾರಿಗಳನ್ನು, ಅವ್ರಿಗೆ ಬೇಕಾದ ತರಕಾರಿಗಳನ್ನು ತಗೋತಾರೆ. ನಾನು ಅವ್ರನ್ನ ಸಂತೆ ಕರ್ಕೊಂಡು ಬಂದೆ, ಬೇರೆ ಬೇರೆ ತರಕಾರಿಗಳನ್ನು ಅವ್ರು ತಗೊಂಡ್ರು. ಸದ್ಯಕ್ಕೆ ಅವ್ರ ಕೈಯಲ್ಲಿ ತರಕಾರಿ ಬುಟ್ಟಿದೆ, ಪ್ಯಾನ್ ಮಾಡಿ ಕ್ಯಾಮ್ರಾ ಗೊತ್ತಾಗುತ್ತೆ. ಮೈಕಲ್ ಯಾವ ಅವತಾರದಲ್ಲಿದ್ದಾರೆ, ಇಶಾನಿ ಯಾವ ಅವತಾರದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಇಶಾನಿ ಹತ್ರ ಕೇಳೋಣ, ಏನೆಲ್ಲ ತರಕಾರಿ ತಗೊಂಡ್ರಿ? ನಿಂಬೆಹಣ್ಣು, ಈರುಳ್ಳಿ, ಹೀರೆಕಾಯಿ, ಕ್ಯಾರೆಟ್ಟು, ಬದನೆಕಾಯಿ, ಮತ್ತೆ ಗಾರ್ಲಿಕ್. ಕನ್ನಡ ಇಲ್ಲ, ಬೆಳ್ಳುಳ್ಳಿ. ಹೇಳ್ಬೇಕು, ಇವಾಗಲೇ ಹೇಳ್ಕೊಟ್ಟೆ. ಅದು ತೋರಿಸಿ, ಬೆಳ್ಳುಳ್ಳಿ ತೋರಿಸಿ. ನನ್ಗೆ ಕನ್ನಡ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಾ ಇವಾಗ? ಹಬ್ಬದ ಊಟ ಮಾಡ್ಬೇಕಲ್ವಾ? ಬೆಳ್ಳುಳ್ಳಿ, ನಿಂಬೆಹಣ್ಣು, ಹೀರೆಕಾಯಿ, ಕ್ಯಾರೆಟ್, ಓಕೆ, ಬದನೆಕಾಯಿ ಅಂಡ್ ಬೆಳ್ಳುಳ್ಳಿ ಆಗ್ಲಿ ಅಲ್ಲ ನಾವು? ಅಷ್ಟೇ. ಓಕೆ, ಈಗ ಮೈಕಲ್ ಕೈಯಲ್ಲಿ ಏನಿದೆ ಅಂತ ನೋಡೋಣ. ನನ್ನ ಕೈಯಲ್ಲಿ ಮುಲ್ಲಂಗಿ ಇದೆ, ಟೊಮ್ಯಾಟೊ, ಈರುಳ್ಳಿ ಇದೆ, ನಿಂಬೆಹಣ್ಣಿದೆ, ಹೀರೆಕಾಯಿ, ಇದು ಸೊರಕಾಯಿ, ಆ್ಯಂಡ್ ಒಂದೇ ಒಂದು ಕ್ಯಾರೆಟು ಇದೆ. ಒಂದೇ ಒಂದು ಕ್ಯಾರೆಟ್ ಕಿಟ್ಕೊಂಡು ಸಾಂಬಾರ್ ಮಾಡ್ತಾರೆ ಇವತ್ತು ಮೈಕಲ್. ಈಗ ಇದನ್ನೆಲ್ಲ ಮಾಡಿದ್ರಲ್ಲ, ಅಡಿಗೆ ಮಾಡೋರು ಯಾರು, ನೀವಾ ಮೈಕಲ್? ಅಡಿಗೆ ಮಾಡೋದು ನಾನೇ ಮಾಡ್ಬೋದು. ಬಟ್ ಇವಾಗ ಏನ್ ಪ್ರಶ್ನೆ ಅಂದ್ರೆ ನನ್ನ ಬಾಳೆಹಣ್ಣು ಎಲ್ಲಿದೆ ಅಂತ ನಾವು ಹುಡುಕ್ಬೇಕು. ಬಾಳೆಹಣ್ಣು ಸಿಗುತ್ತೆ? ಇಲ್ಲ, ಅಲ್ಲಿದೆ. ಅದು ಹೋಗ್ಬೇಕಾದ್ರೆ ನಾವು ತಗೊಳ್ಳೋಣ ಅಲ್ವಾ? ಸೊ ಈ ಸಂತೆಗೆ ಬಂದಿದ್ದೀರಲ್ಲ, ಯಾವತ್ತಾದ್ರೂ ಸಂತೆಗೆ ಹೋಗಿದ್ದೀರಾ? ಫಸ್ಟ್ ಟೈಮ್ ಹೋಗ್ತಿರೋದಾ? ಫಸ್ಟ್ ಟೈಮ್ ಹೋಗ್ತಿರೋದು. ನೆಕ್ಸ್ಟ್ ಟೈಮ್ ಮುಂದೆ ಹೋಗ್ತೀರಾ? ಡೆಫಿನೆಟ್. ಈ ಹಬ್ಬ ಆದ್ಮೇಲೆ ಪ್ರತಿ ವಾರ ಇಶಾನ್ ಎಲ್ಲಿಗೆ ಹೋಗ್ತಾರೆ? ಸಂತೆಗೆ. ಇಶಾನಿ ಫುಲ್ ಕನ್ನಡ ಮರ್ತೋಗ್ತಿದ್ದಾರೆ ಇವಾಗ. ಯಾಕೆ ನಾನು ಕಾನ್ಶಿಯಸ್ ಆಗಿದ್ದೀನಿ, ಅದಕ್ಕೆ ಸಂತೆಗೆ ಹೋಗೋದು. ಇಶಾನಿ ಸ್ಟೈಲ್ ನ ಒಂದು ರ್ಯಾಪ್ ಸಾಂಗ್ ಕೇಳಿದ್ರೆ ಹೆಂಗಿರುತ್ತೆ ಅನ್ನೋದನ್ನ ಈ ಟೈಮಲ್ಲೇ ಕೇಳೋಣ. ಓಕೆನಾ ಮೈಕಲ್? ಓಕೆ. ಈಗ ಅವ್ರ ರ್ಯಾಪ್ ಸಾಂಗ್ ನೋಡೋಣ. ನೀವು ಬಂದ್ಮೇಲೆ ಅವರೊಂದು ರಿಲೀಸ್ ಮಾಡಿದ್ದಾರೆ, ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಇಶಾನಿ ಒಂದು ರ್ಯಾಪ್ ಸಾಂಗ್ ರೆಡಿ ಮಾಡಿದ್ದಾರೆ. ಗುಡ್ ಗರ್ಲ್ ಅಲ್ಲ ನಾನು, ಬ್ಯಾಡ್ ಗರ್ಲ್ ತಿಳ್ಕೊ, ಹಾರ್ಡಲ್ಲಿ ಹೇಳ್ತೀನಿ ನನ್ನ ಬಾಯಿ ಡೇಟ ಬರ್ಕೊ, ಕಮ್ ಬ್ಯಾಕ್ ಅಂದ್ರೆ ಏನು ಅಂತ ನೀನು ನೋಡ್ಕೊ, ಮುಂದೆ ಆಯ್ತು ಮಾರಿ ಹಬ್ಬ ಜೀವ ಬಿಗಿ ಹಿಡ್ಕೊ. ಗುಡ್ ಗರ್ಲ್ ಅಲ್ಲ ನಾನು, ಬ್ಯಾಡ್ ಗರ್ಲ್ ತಿಳ್ಕೊ, ಹಾರ್ಡಲ್ಲಿ ಹೇಳ್ತೀನಿ ನನ್ನ ಬಾಯಿ ಡೇಟ ಬರ್ಕೊ, ಕಮ್ ಬ್ಯಾಕ್ ಅಂದ್ರೆ ಏನು ಅಂತ ನೀನು ನೋಡ್ಕೊ, ಮುಂದೆ ಆಯ್ತು ಮಾರಿ ಹಬ್ಬ ಜೀವ ಬಿಗಿ ಹಿಡ್ಕೊ. ಇದು ಇಶಾನಿ ರ್ಯಾಪ್ ಸಾಂಗ್. ಫಸ್ಟ್ ರ್ಯಾಪ್ ಸಾಂಗ್ ಹಾಡಿರೋದು ನೆನಪಿರುತ್ತಲ್ವಾ? ಒಂದೆರಡು ಲೈನ್. ಅದು ಆಕ್ಚುಲಿ ಉರ್ಮಿಳಾ ರಾಹುಲ್ ಡಿಟ್ಟಿ ಅವ್ರ ಜೊತೆ ಮಾಡಿರೋದು. ಹೊಡಿತೀನಿ ಪೆಗ್ ಮೇಲೆ ಪೆಗ್ಗು, ಹೊಡೆದ್ಮೇಲೆ ಕಂಟ್ರೋಲ್ ಇರೋದಲ್ಲ ಲೆಗ್ಗು, ಎಳಿತೀನಿ ಡ್ರಾಗ್ ಮೇಲೆ ಡ್ರಾಗು, ಕ್ಲೌಡ್ ಮೇಲೆ ಹೋಗ್ಬೇಡ ನಾನು ನಡಿ ವಾಕು, ಬೆಂಗಳೂರು ಕ್ವೀನ್ ನಾನು ಸ್ವಲ್ಪ ಸೈಕೋ, ಸೌಂದೊಂದು ಜಾಸ್ತಿ ಎಷ್ಟು ಬೈತೀಯ ಬೈಕು. ಎಷ್ಟು ಬೈತೀರಾ ಮೈಕಲ್? ಈಗ ಬೈಯಲ್ಲ, ಏನ್ ಮಾಡ್ತೀರಾ ಮತ್ತೆ? ಅಷ್ಟೇ, ಚೆನ್ನಾಗೆ ಮುದ್ದು ಮಾತಾಡ್ತೀನಿ ಅಷ್ಟೇ. ಸೊ ಮೈಕಲ್, ನಿಮಗೆ ಇಶಾನಿ ರ್ಯಾಪ್ ಸಾಂಗ್ ಮಾಡಿದಾರಲ್ವಾ, ಅದನ್ನ ಕೇಳಿದಿರಲ್ವಾ? ಏನ್ ಫೀಲ್ ಕೊಡುತ್ತೆ ಅವ್ರ ರ್ಯಾಪ್ ಸಾಂಗ್ ಗಳನ್ನ ಕೇಳಿದಾಗ? ಕನ್ನಡದಲ್ಲೂ ಎಸ್ಪೆಷಲಿ ಮಾಡ್ತಾ ಇರೋದು ನೀವು ನೋಡಿರ್ತೀರಾ. ನಿಮಗೆ ಅಂದ್ರೆ ನೀವು ಅಬ್ರಾಡ್ ಅಲ್ಲಿ ಹೋಗಿದ್ದೀರಾ, ಅಲ್ಲಲ್ಲಿ ನೋಡಿರ್ತೀರಾ ರ್ಯಾಪ್ ಸಾಂಗ್ ಗಳ ಹವಾ ಹೆಂಗಿರುತ್ತೆ ಅಂತ. ಈಗ ರ್ಯಾಪ್ ಸಾಂಗ್ ಗಳು ನೋಡಿರ್ತೀರಾ, ಫುಲ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಬಟ್ ಇಶಾನಿ ಕನ್ನಡದಲ್ಲಿ ಟ್ರೈ ಮಾಡಿದಾರಲ್ವಾ, ಯಾವ ತರ ಫೀಲ್ ಕೊಡುತ್ತೆ? ಇಲ್ಲ, ಇಶಾನಿದು ಹೊಸ ಹಾಡುಗಳೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಇರುವಾಗ ಹೇಳ್ತಾ ಇದ್ರು, ನಾ ಹೊರಗಡೆ ಹೋಗಿ ನಾ ಈ ತರ ಕನ್ನಡದಲ್ಲಿ ಬರಿಬೇಕು, ನಾ ಬಂದು ಸಾಂಗ್ಸ್ ಹಾಡಬೇಕು, ರಿಲೀಸ್ ಮಾಡಬೇಕು ಅಂತ ಇದ್ಲು. ಬಟ್ ಬಿಗ್ ಬಾಸ್ ಅಲ್ಲಿ
ಪೇಪರ್ ಪೆನ್ ಇಲ್ಲ, ಅದರಲ್ಲಿ ಇವಳು ಅಲ್ಲಿ ಸಿನ್ಸಿಯರಾಗೆ ಟಿಶ್ಯೂ ಪೇಪರಲ್ಲಿ ಲಿಪ್ಸ್ಟಿಕ್ಕಲ್ಲಿ ಬರ್ಕೊಂಡು ಏನೋ ಮಾಡ್ತಾ ಇದ್ಲು. ಅದರಲ್ಲಿ ಜಾಸ್ತಿ ಪ್ರೋಗ್ರೆಸ್ ಆಗಿಲ್ಲ, ಬಟ್ ಇಲ್ಲಿ ಹೊರಗಡೆ ಬಂದಿದ ಮೇಲೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೈಕಲ್ ಸ್ಪೆಷಾಲಿಟಿ ಏನು ಗೊತ್ತಾ, ಮೈಕಲ್ಗೆ ಬಿಗ್ ಬಾಸ್ ಮನೆಗಳು ಹೋಗ್ಬೇಕ್ರ ಮುಂಚೆ ಯಾವುದೇ ಕನ್ನಡ ಅಷ್ಟು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಬಟ್ ಹೊರಗಡೆ ಬಂದ್ಮೇಲೆ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಹಾಡು ಕೂಡ ಹಾಡ್ತಾರೆ. ಇಷ್ಟ ನಿಮ್ಗೆ ಗೊತ್ತಾ? ಗೊತ್ತು, ತುಂಬಾ ಸಖತ್ತಾಗಿ ಹಾಡು ಹಾಡ್ತಾರೆ ಅವರು. ಈಗ ಹಾಡ್ಸಿದ್ರೆ ಹೆಂಗೆ? ಕನ್ನಡ ರೋಮಾಂಚನ ಈ ಕನ್ನಡ, ಚಿಂತಿಸು ಪೂಜಿಸು ಹೊಂದಿಸು, ಈ ಕನ್ನಡ ನಾಡನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹೆಂಗೆ ಏನೋ ಸ್ವಲ್ಪ ಕಲ್ತಿದ್ದೀನಿ. ಸಕ್ಕತ್ತಾಗಿ ಕಲ್ತಿದ್ದಾರೆ. ನಮ್ಮ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಏನೋ ನಾವು ನಮ್ಮ ಖುಷಿಗೆ ಹಾಡ್ಬೇಕು. ಇನ್ನೊಂದು ಹಾಡು ಹಾಡ್ಬೋದಾ ಈ ಖುಷಿಗೆನೆ? ಇಲ್ಲ, ಸಾಕು ಸಾಕು. ನಿಮ್ ಫಾಲೋವರ್ಸ್ ಎಷ್ಟಾಗಿದ್ದಾರೆ ಮೈಕಲ್? ನನ್ನ ಫಾಲೋವರ್ಸ್ ನನಗೆ ಗೊತ್ತಾಗಿ ಆಲ್ಮೋಸ್ಟ್ ಡಬಲ್ಗೆ ಮೇಲೇ ಆಗಿದೆ. ಆ್ಯಂಡ್ ಇವಾಗ ತುಂಬ ನನ್ನ ಫಾಲೋಯಿಂಗಲ್ಲಿ ಫಸ್ಟು ಅತಿ ಕಮ್ಮಿ ಫಾಲೋಯಿಂಗ್ ಬಂದು ಕರ್ನಾಟಕದಲ್ಲಿದ್ದಿತ್ತು, ಬರೀ 1% ಇತ್ತು ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ. ಇವಾಗ ಆಲ್ಮೋಸ್ಟ್ 40-45% ಬಂದಿದೆ. ಸೊ ನನಗೆ ತುಂಬ ಖುಷಿ ಇದೆ ಜನ ಎಷ್ಟು ಪ್ರೀತಿ ತೋರಿಸಿದ್ದಾರೆ ಅಂತ. ಪ್ರತಿ ಸಲ ಮೈಕಲ್ ನೋಡೋ ವಾವ್ ಅಂದ್ರೆ ಯೋ ಅಂತ ಲುಕ್ ಇರ್ತಾ ಇತ್ತು, ಬಟ್ ಇವತ್ತು ಅಪ್ಪಟ ಕನ್ನಡದ ಹುಡುಗ. ಹೌದು, ಎಲ್ಲ ನೋಡಿದವ್ರು ಏನ್ ಹೇಳ್ತಿದ್ದಾರೆ ನಿಮ್ಮನ್ನ? ಎಲ್ಲ ನೋಡಿ ಮಣ್ಣಿನ ಮಗ ಅಂತಾನೆ ಕರೀತಾರೆ. ಸೊ ನನಗೇನು ಖುಷಿಯಾಗಿದೆ.